ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಆದರೆ ಒಬ್ಬಟ್ಟು ಮಾಡೋಕ್ಕೆ ಟೆನ್ಷನ್ ಆಗ್ತಿದೆಯಾ? ಹಾಗಾದರೆ ಈ ವಿಡಿಯೋನ ಫುಲ್ ವಾಚ್ ಮಾಡಿ. ನಿಮಿಷದಲ್ಲೇ ನೀವು ಒಬ್ಬಟ್ಟು ಮಾಡಿ ರೆಡಿ ಮಾಡ್ಕೋಬಹುದು. ಬನ್ನಿ ನೋಡೋಣ ನಾನು ಯಾವ ಥರ ಮಾಡಿದ್ದೀನಂತ. ನಮ್ಮ ಉತ್ತರ ಕರ್ನಾಟಕ ಒಬ್ಬಟ್ಟು ಲಂಚ್ ಥಾಲಿಯಲ್ಲಿ ಏನೇನು ಮಾಡಿದ್ದೀನಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಎಷ್ಟು ವೆರೈಟಿ ಮಾಡ್ತಾ ಇದ್ದೀನಂತ ಎಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಇಲ್ಲಿ ನೋಡಿ, 2 ಕಪ್ಪು ನಾನು ಗೋಧಿ ಹಿಟ್ಟು, 1 ಕಪ್ಪು ಮೈದಾ ತಗೊಂಡಿದ್ದೀನಿ, ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಗೋಧಿ ಹಿಟ್ಟಿನ ಒಬ್ಬಟ್ಟು. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಅಲ್ವಾ ಗೋಧಿ ಹಿಟ್ಟು ಅಂದರೆ. ಅದಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನ ಹದವಾಗಿ ಕಲಸಿ ಇದನ್ನು ನಾನು ಎಲ್ಲ ಮುಚ್ಚಿಡ್ತೀನಿ. ಇದನ್ನು ಫಸ್ಟಿಗೆ ನಾವು ಹಿಟ್ಟನ್ನ ಕಲಸಿಟ್ಬಿಟ್ರೆ ನಾವು ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ಸೆಟ್ ಆಗಿಬಿಡುತ್ತೆ, ಅಂದರೆ ಮೆತ್ತಗಾಗಿರುತ್ತೆ. ಫಸ್ಟು ನಾನು ಹಿಟ್ಟು ಕಲಸಿಟ್ಬಿಟ್ಟಿದ್ದೀನಿ. ಒಂದು ಕಡೆಗೆ ಬೇಳೆ ಕೂಗ್ಸಕ್ಕೆ ಇಟ್ಟಿದ್ದೀನಿ ನಾನು. ಆಮೇಲೆ ಒಂದು ಕಡೆಗೆ ನಾನು ಹಪ್ಪಳನ ಕರಿತಾ ಇದ್ದೀನಿ ನೋಡಿ. ಈಗ ಅದೇ ಬಾಣಲಿಯಲ್ಲಿ ನಾನು ಹಸಿಮೆಣಸಿನ್ಕಾಯಿ ಫ್ರೈನು ಮಾಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆ ನೋಡಿ ಯಾವ ಥರ ನಾವು ಒಬ್ಬಟ್ಟು ಜೊತೆ ಏನೇನು ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಫ್ರೈ ಆಯಿತು. ಇಲ್ಲಿ ನಾನು ಬೇಳೆನೂ ರೆಡಿಯಾಗಿದೆ. ಬೇಳೆಗೆ ನಾನು ನೆನೆಸ್ಬಿಟ್ಟು 1 ಗಂಟೆ ನೆನೆಸಿದ್ದೆ, ಕಡಲೆಬೇಳೆ ನೆನೆಸ್ಬಿಟ್ಟು ಕುಕ್ಕರ್ಗೆ ಹಾಕಿ ವಿಜೆಲ್ಲ ಮಾಡಿಸ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಬೇಳೆನ ಬೇಯಿಸ್ಕೊತಿದ್ದೀನಿ. ಬೇಳೆ ಬೇಯಿಸೋದಂದ್ರೂ ಎಲ್ಲರಿಗೂ ಗೊತ್ತಿರುತ್ತಲ್ವ, ಹಾಗಾಗಿ ಆ ವಿಡಿಯೋನ ನಾನು ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಹಸಿಮೆಣಸಿನ್ಕಾಯಿ ಫ್ರೈ ರೆಡಿ ಆಯಿತು. ಆಮೇಲೆ ಈಗ ನಾವು ಒಬ್ಬಟ್ಟು ಬೇಳೆಗೆ ಬೆಲ್ಲನ ಕರಗಿಸ್ಕೊಳ್ಳೋಣ. ಇಲ್ಲಿ ನಾನು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಲ್ಲ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಪಾಕ ಮಾಡ್ಕೊತಾ ಇದ್ದೀನಿ. ಪಾಕ ಮಾಡೋದ್ರಿಂದ ಬೆಲ್ಲದ ಹಸಿ ವಾಸನೆ ಇರಲ್ಲ, ಆಮೇಲೆ ತಿನ್ನುವಾಗ ಒಬ್ಬಟ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಟಿಪ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯೂಟ್ಯೂಬ್ ಚಾನಲ್ಲಿ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತಿ. ಒಂದು ಹೈಪ್ ಆಪ್ಷನ್ಸ್ ಬರುತ್ತೆ, ಹೈಪ್ನ ಮಾಡಿಬಿಡಿ. ಇಲ್ಲಿ ನೋಡಿ, ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸೋಂಪು ಹಾಕ್ತಾಯಿದ್ದೀನಿ, 1-2 ಟೇಬಲ್ ಸ್ಪೂನ್ ಅಷ್ಟು. ಏಲಕ್ಕಿ ಮತ್ತು ಸೋಂಪು ಲಾಸ್ಟಲ್ಲಿ ಹಾಕಿದ್ರೆ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಒಂದು ಅರ್ಧ ಹೋಳುಕಾಯಿನ ನಾನು ಈ ಥರ ತುರಿತಾ ಇದ್ದೀನಿ ನೋಡಿ. ತುರಿದು ಇದನ್ನು ಮಿಕ್ಸ್ ಮಾಡ್ಕೋತೀನಿ ನಾನು. ಮಿಕ್ಸ್ ಮಾಡಿಕೊಂಡು ಆಮೇಲೆ ಎದರಲ್ಲಿ ನಾನು ಇದನ್ನು ವಸಿತೀನಿ ಅಂತ ತೋರಿಸ್ತೀನಿ ನೋಡಿ. ನಮ್ಮೂರ ಕಡೆ ಈ ಥರ ವಸಿಯೋದು ಸಣ್ಣಗೆನೆ ಸಿಗುತ್ತೆ, ಎಲ್ಲರ ಮನೆಯಲ್ಲಿ ಇರುತ್ತೆ. ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ರುಬ್ಕೋಬೋದು. ಮೊದಲು ಊರ ಕಡೆ ಒಳಕಲ್ಲಲ್ಲಿ ಮಾಡ್ತಿದ್ವಿ ನಾವು. ಈ ಥರ ಇದನ್ನು ಮಸಿಬೇಕು. ಮಸ್ತಿ ಹೂರಣ ರೆಡಿ ಆಯಿತು. ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಪಾತ್ರೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ. 1-2 ಹಸಿಮೆಣಸಿನ್ಕಾಯಿ ಈ ಒಗ್ಗರಣೆಗೆ ಹಾಕಿಕೊಡಿದ್ರೆ ಬೇಳೆ ಜೊತೆ ಈ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ 2 ಟೊಮಾಟೋನ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಖಾರ, ಅರಿಶಿನ, ಸಾಂಬಾರು ಮಸಾಲ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ನಾವೇನು ಬೇಳೆ ಬೇಯಿಸಿ ನೀರು ತೆಗೆದಿದ್ವಲ್ಲ ಬಸಿದ್ಬಿಟ್ಟು ಆ ನೀರನ್ನ ಇದಕ್ಕೆ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ಒಬ್ಬಟ್ಟು ಸಾರು. ಇಲ್ಲಿ ನೋಡಿ, ನಾನು ಬೇಳೆ ಒಬ್ಬಟ್ಟು ಮಾಡೋಕ್ಕೆ ಹೂರಣನೂ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಕೈಯಿಂದ ಈಗ ಮುಟ್ಟಿಗೆ ಕಟ್ಟಿದ್ರೆ ಮುಟ್ಟಿಗೆ ಆಗ್ತಿದೆ. ಆಮೇಲೆ ಸಾಫ್ಟಾಗಿ ಇದು ಹೂರಣ ರೆಡಿಯಾಗಿದೆ. ಒಂದೊಂದು ಹೂರಣ ಸರಿ ಇಲ್ಲ ಅಂದರೆ ಒಬ್ಬಟ್ಟು ಒಡ್ಕೊಂಡು ಉಬ್ಬಿ ಬರಲ್ಲ. ಇಲ್ಲಿ ಹಿಟ್ಟು ನೋಡಿ ಎಷ್ಟು ಹದವಾಗಿದೆ ನೋಡಿ, ಹದವಾಗಿ ಮೆತ್ತಗಾಗಿದೆ. ಎಲ್ಲ ಮಾಡೋ ತನಕ ಹಿಟ್ಟು ಚೆನ್ನಾಗಿ ಹದವಾಗಿ ಆಗಿರುತ್ತೆ. ಫಸ್ಟಿಗೆ ಹಿಟ್ಟು ಕಲಸಿಟ್ಬಿಡಬೇಕು ನಾವು. ಆಮೇಲೆ ಇಲ್ಲಿ ನೋಡಿ, ಒಂದು ಉಂಡೆ ಥರ ಮಾಡಿಕೊಂಡು ಹೂರಣದ ಇದನ್ನು ಒಳಗಡೆ ಸ್ಟಫಿಂಗನ್ನ ತುಂಬಿಕೊಂಡು ಚೆನ್ನಾಗಿ ಇದನ್ನು ಕೈಯಿಂದನೂ ಒತ್ತಿ ತೋರಿಸ್ತೀನಿ. ಆಮೇಲೆ ಲಟ್ಟಣಿಗೆಯಿಂದನೂ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಕೈಯಿಂದ ನಾನು ಒತ್ತುತ್ತಾ ಇದ್ದೀನಿ. ಇದು ಫಸ್ಟ್ ಒಬ್ಬಟ್ಟು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಕಿ ಇದನ್ನು ಈ ಥರ ನಾವು ಬೇಯಿಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಇನ್ನೊಂದು ಒಬ್ಬಟ್ಟು ಮಾಡಿ ತೋರಿಸ್ತೀನಿ ನಿಮಗೆ. ಆಮೇಲೆ ಬೆಲ್ಲ ಪಾಕ ಮಾಡಿ ಒಬ್ಬಟ್ಟು ಮಾಡ್ತೀವಲ್ಲ, ತುಂಬ ಟೇಸ್ಟಿ ಇರುತ್ತೆ ತಿನ್ನೋಕ್ಕೆ. ಬೆಲ್ಲದ ಹಸಿ ವಾಸನೆ ನಮಗೆ ಬಾಯಿಗೆ ಅನಿಸಲ್ಲ. ಇಲ್ಲಿ ನೋಡಿ, ಈ ಥರ ಉಬ್ಬತ್ತೆ ಹೋಳಿಗೆ.
ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಈಗ ನಮ್ಮ ಒಬ್ಬಟ್ಟು ತಾಳಿನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದರ ಜೊತೆ ನಾನು ಹಪ್ಪಳ ಕರೆದಿದ್ದೆ, ಆಮೇಲೆ ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿದ್ದೆ, ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಸಾಂಬಾರು, ಅನ್ನ, ಬದನೇಕಾಯಿ ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಏನು ರುಚಿ ಅಂತೀರಾ. ಈ ಥರ ನಾವು ಮಾಡಿದ್ವಿ. ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ